ನೈಋತ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದು ನಾಳೆ ಮೈಸೂರಿನಲ್ಲಿ ಬೆಳಗ್ಗೆ 11:15ಕ್ಕೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ ಸರ್ಜಿ ಅವರು ತಿಳಿಸಿದರು. ಎಲ್ಲ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಮತ್ತು ಪತ್ರಕರ್ತ ಬಂಧುಗಳೇ, ಕೃತಯುಗದಲ್ಲಿ ಮಂತ್ರಕ್ಕೆ ಶಕ್ತಿ, ತ್ರೇತಾಯುಗದಲ್ಲಿ ತಂತ್ರಕ್ಕೆ ಶಕ್ತಿ, ದ್ವಾಪರ ಯುಗದಲ್ಲಿ ವ್ಯೂಹಕ್ಕೆ ಶಕ್ತಿ, ಕಲಿಯುಗದಲ್ಲಿ ಶಕ್ತಿ ಇದೆ ಅಂದರೆ ಅದು ಸಂಘಟನೆಯಿಂದ ಮಾತ್ರ. ಆ ಸಂಘಟನಾ ಶಕ್ತಿಯಿಂದಲೇ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರೋದು. ಆ ಸಂಘಟನಾ ಶಕ್ತಿಯಿಂದಲೇ ಇವತ್ತು ಆರ್ಟಿಕಲ್ 370 ತೆಗಲಿಕ್ಕಾಯ್ತು. ಅದೇ ಶಕ್ತಿಯಿಂದ ಇವತ್ತು CA ಇಂಪ್ಲಿಮೆಂಟ್ ಆಯಿತು. ಅದೇ ಶಕ್ತಿಯಿಂದ ಪಂಡಿತ್ ದೀನ್ ದಯಾಳ್ ಜಿಯವರ ಅಂತ್ಯೋದಯ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಎಲ್ಲ ಸೌಕರ್ಯ ಸಿಗಬೇಕು ಅನ್ನೋದು ನಿಟ್ಟಿನಲ್ಲೂ ಆಗಿದೆ. ಅದೇ ಶಕ್ತಿ ಇವತ್ತು ವಿಕಸಿತ ಭಾರತದ ವಿಶ್ವಗುರು ಆದಿಯಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಡೆಯುತ್ತದೆ. ಈ ಸಂಘಟನೆಗೆ ಶಕ್ತಿ ತುಂಬುತ್ತಿರುವಂತಹ ಸಂಘಟನೆಯ ಎಲ್ಲ ಪ್ರಮುಖರಿಗೆ ಹಾಗೂ ಬಿಜೆಪಿಯ ಮುಖಂಡರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಮತದಾರ ಬಾಂಧವರು ನನಗೆ ಬೆಂಬಲಿಸಿ ನಾನು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ಇದೊಂದು ವಿಶೇಷ ಕ್ಷೇತ್ರ. 5 ಜಿಲ್ಲೆ ಬರ್ತದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಹೊನ್ನಾಳಿ, ನ್ಯಾಮತಿ ಮತ್ತು ಚನ್ನಗಿರಿ ಒಳಗೊಂಡಂತೆ ಉಡುಪಿ, ಮಂಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ ಬರ್ತದೆ. 30 ವಿಧಾನಸಭಾ ಕ್ಷೇತ್ರಗಳ ಒಳಗೊಂಡಂತಹ ಕ್ಷೇತ್ರ. 14 ಮೆಡಿಕಲ್ ಕಾಲೇಜು, 30 ಇಂಜಿನಿಯರಿಂಗ್ ಕಾಲೇಜು, 100 ದೊಡ್ಡ ಸಂಸ್ಥೆಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರುವಂತಹ ಒಂದು ಕ್ಷೇತ್ರ. ಒಳ್ಳೆಯ ಕನೆಕ್ಟಿವಿಟಿ ಇರುವಂತಹ ಕ್ಷೇತ್ರ. ಸಾವಿರಾರು ಪದವೀಧರನ್ನ ಕೊಡುವಂತಹ ಕ್ಷೇತ್ರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಹಿಡಿದು ಡೊಮೆಸ್ಟಿಕ್ ಏರ್ಪೋರ್ಟ್ ತನಕ, ಬಂದರಿನ ಕನೆಕ್ಟಿವಿಟಿಯಿಂದ ಹಿಡಿದು ಒಳ್ಳೆಯ ಕನೆಕ್ಟಿವಿಟಿ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪದವೀಧರರು ಬೆಂಗಳೂರಿಗೆ, ಬೇರೆ ದೊಡ್ಡ ಮೆಟ್ರೋ ಸಿಟೀಸ್ಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಉದ್ಯೋಗಾವಕಾಶಕ್ಕಾಗಿ. ಬಹಳ ಪ್ರಮುಖವಾಗಿ ಉದ್ಯೋಗವನ್ನ ಮಾಡೋದಕ್ಕಿಂತ ಉದ್ಯೋಗವನ್ನು ಸೃಷ್ಟಿಸುವಂತಹ ವ್ಯಕ್ತಿತ್ವವನ್ನು ಹೊಂದಬೇಕು. ಅಂದ್ರೆ ಎಂಟರ್ಪ್ರಿನರ್ಶಿಪ್ ಬರಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ನಾನು ಡಾಕ್ಟರ್ ಧನಂಜಯ ಸರ್ಜಿ, ಮಕ್ಕಳ ತಜ್ಞರು, ಸರ್ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೂಡ ಆಗಿದ್ದೇನೆ. ನನ್ನ 10ನೇ ವಯಸ್ಸಿನಲ್ಲಿ RSSನ ಸ್ವಯಂ ಸೇವಕ, ITC OTC ಮುಗಿಸಿ ಮುಖ್ಯ ಶಿಕ್ಷಕಾಗಿ, ನಂತರದಲ್ಲಿ ಸಂಘಟನೆಯ ಸುಮಾರಷ್ಟು ಜವಾಬ್ದಾರಿಗಳನ್ನು ಹೊತ್ತು RSS ಸಂಘದ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೆ. ಕಳೆದ 2 ವರ್ಷದಲ್ಲಿ ಬಿಜೆಪಿಯನ್ನ ಸೇರಿದ್ದೇನೆ. ಅಲ್ಲಿ ಅತಿ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದೇನೆ. ನನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ಹಿರಿಯರು ಈ ಅವಕಾಶವನ್ನ ಕೊಟ್ಟಿದ್ದಾರೆ. ನನ್ನ MBBS MD ಆದ ನಂತರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿ, ಶಿವಮೊಗ್ಗದಲ್ಲಿ ಸಣ್ಣ ಕ್ಲಿನಿಕ್ ಇಟ್ಕೊಂಡು ಇವತ್ತು 100 ವೈದ್ಯರನ್ನ ಉಳ್ಳಂತಹ 256 ಬೆಡ್ ಆಸ್ಪತ್ರೆ, 1,000 ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತುಂಬಾ ಸಂಸ್ಥೆಗಳಲ್ಲಿ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಪದವೀಧರರ ಕಷ್ಟಗಳೇನು,
ಪದವೀಧರರ ತೊಂದರೆಗಳೇನು, ಅವರು ಫೇಸ್ ಮಾಡುವಂತಹ ಸವಾಲುಗಳೇನು ಅದು ಚೆನ್ನಾಗಿ ತಿಳಿದಿದೆ. ಮೇಲಾಗಿ ವೈದ್ಯನಾಗಿರುವುದರಿಂದ ಆ ಜನರ ದಿನ ಸುಮಾರು 800-1000 ಜನ ನಾವು ಪೇಷಂಟ್ಸ್ನ ನೋಡ್ತೇವೆ ನಮ್ಮ ಆಸ್ಪತ್ರೆಯಲ್ಲಿ. ಹಾಗಾಗಿ ಅವರ ನೋವುಗಳೇನು, ಅವರ ಕಷ್ಟಗಳೇನು ಕೂಡ, ಸಾಮಾನ್ಯ ಜನರ ಕಷ್ಟಗಳು ಕೂಡ ನನಗೆ ಅರಿವುಂಟು. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಗತಿಪರ, ನಮ್ಮ ವೃತ್ತಿಪರ, ನಮಗೇನು ಪ್ರೊಫೆಷನಲ್ಸ್ ಇದರ ಅವರ ಅಭಿವೃದ್ಧಿಗೆ, ಅವರ ಏಳಿಗೆಗಾಗಿ ಶ್ರಮಿಸ್ತೇನೆ. ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಚ್ಚು MP ಸೀಟನ್ನು ಇರುವಂತಹ ಪಕ್ಷ. 4123 MLA ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು MLA ಕ್ಷೇತ್ರಗಳನ್ನು ಗಳಿಸಿಕೊಂಡಂತಹ ಪಕ್ಷ, ಅತಿ ಹೆಚ್ಚು MLC, ಅತಿ ಹೆಚ್ಚು ರಾಜ್ಯಸಭಾ ಸೀಟನ್ನು ಪಡೆದಂತಹ ಪಕ್ಷ. ಅದಕ್ಕಿಂತ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಕಾರ್ಯಕರ್ತರು ಇರುವಂತಹ ಪಕ್ಷ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಇರುವಂತಹ ಪಕ್ಷ. ವಿಶೇಷವಾಗಿ ಅತಿ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ನನ್ನ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಹಾಗೂ ಮತದಾರರಿಗೆ ಒಟ್ಟು 82,000 ಮತದಾರರು ನೋಂದಣಿಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ. 82,000. ಚಿಕ್ಕಮಗಳೂರಲ್ಲಿ 11,000, ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ 27,000. ಅದೇ ರೀತಿ ದಾವಣಗೆರೆ ಜಿಲ್ಲೆ ಅರ್ಧ ಭಾಗ, ದಾವಣಗೆರೆಯಲ್ಲಿ 7,000 ಅಂದಾಜು ನೋಂದಣಿಯಾಗಿದೆ. ಕೊಡಗಲ್ಲಿ 3,500. ಇನ್ನ ಉಳಿದಂತೆ ಉಡುಪಿ ಮತ್ತೆ ಮಂಗಳೂರಿನಲ್ಲಿ ನೋಂದಣಿಯಾಗಿದೆ. ಹಾಗಾಗಿ ಸಮಯ ಕಡಿಮೆ ಇದೆ, ಇನ್ನು ಕೇವಲ 18 ದಿನ ಇದೆ. ನಾಳೆ ನಾನು ನಾಮಪತ್ರವನ್ನ ಮೈಸೂರಿನಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸಲ್ಲಿಸುತ್ತಿದ್ದೆ. ಈ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಪ್ರತಿಯೊಬ್ಬ ಕಾರ್ಯಕರ್ತರು ತಾವೇ ಅಭ್ಯರ್ಥಿ ಅಂದ್ಕೊಂಡು ಈ ಚುನಾವಣೆಯನ್ನ ಮಾಡಿಕೊಡ್ಬೇಕು. ಅತಿ ಹೆಚ್ಚು ಮತಗಳಿಂದ ಭಾರತೀಯ ಜನತಾ ಪಕ್ಷವನ್ನ ದೇಶದ ಭದ್ರತೆಗೆ, ದೇಶದ ಘನತೆ ಗೌರವವನ್ನು ಹೆಚ್ಚಿಸುವಲ್ಲಿ, ದೇಶದ ಸರ್ವೋನ್ಮುಖ ಅಭಿವೃದ್ಧಿಗಾಗಿ ಭಾರತ ಮತ್ತೆ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕು. ಎಲ್ಲ ಮತದಾರ ಬಂದವರು ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸಬೇಕು. ಅದೇ ರೀತಿ NDA ಅಭ್ಯರ್ಥಿಯಾಗಿ ನಾವು ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಸ್ಪರ್ಧಿಸಿದ್ದಾರೆ. ನಾಳೆ ನಾಮಪತ್ರ ಸಲ್ಲಿಸ್ತಿದ್ದೇನೆ. ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಿದ್ದಾರೆ. ಅವರು ಕೂಡ NDA ಅಭ್ಯರ್ಥಿಯಾಗಿ ಅವ್ರನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಕಾರ್ಯಕರ್ತರ ಮೇಲಿದೆ. ಅತಿ ನಿಷ್ಠೆಯಿಂದ ನಾವೆಲ್ಲ ಕೆಲಸ ಮಾಡೋಣ. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ್, ಮುಖಂಡರಾದ ಮಾಂತೇಶ್, ನರೇಂದ್ರ ಉಪಸ್ಥಿತರಿದ್ದರು.